ಓಕೆ ಬಾಯ್. ಸದ್ಯಕ್ಕೆ ಇಷ್ಟು ಬೇಗ ನಂಗೆ ಡ್ರೆಸ್ಸಿಂಗ್ ಮಿರರ್ ಸಿಗಲ್ಲ ಅಂತ ಆಯ್ತು. ನಾನೇ ನಿಂತರ ಎಲ್ಲರೂ ನೋಡ್ಲಿ ಅಂತ ಗಂಟೆಗಟ್ಟಲೆ ಕನ್ನಡಿ ಮುಂದೆ ನಿಂತ್ಕೊಂಡು ತಲೆ ಬಾಚ್ಕೊಳಲ್ಲ. ಏನೋ ಒಂದು 5 ನಿಮಿಷ. ವಾ, ಕಾಫಿ ರೆಡಿ ಇದೆ. ನೋಡ್ತೀನಿ ನಾನು ಕಾಫಿ ಕುಡಿದು ಮುಗಿಸೋ ಅಷ್ಟರಲ್ಲಿ ರೆಡಿ ಆಗ್ತೀಯಾ ಅಂತ. ವಾವ್, ಕಾಫಿ ತುಂಬ ಚೆನ್ನಾಗಿದೆ. ನಮ್ಮನೇಲಿ ಮಾಡೋ ರೆಗ್ಯುಲರ್ ಕಾಫಿ ಥರ ಇಲ್ಲ, ಇದೇನೋ ಡಿಫ್ರೆಂಟ್ ಆಗಿದೆ, ಆದರೆ ಸೂಪರ್ ಆಗಿದೆ. ಏಯ್, ಕಾಫಿನ ಕಾಫಿ ತರ ಕುಡಿಬೇಕು. ಎಮ್ಮೆ ಕಲ್ಗಚ್ ಕುಡಿಯತ್ತಲ್ಲ ಆ ತರ ಸೌಂಡ್ ಮಾಡ್ಕೊಂಡು ಕುಡಿಬಾರ್ದು. ನನ್ನ ಮನೆ, ನನ್ನ ರೂಮು, ನನ್ನ ಕಾಫಿ, ನನ್ನ ಬಾಯಿ, ನಾನು ಹೆಂಗಾದ್ರೂ ಕುಡಿತೀನಿ. ಛೀ, ಅದ್ಭುತ, ಮೋಸ್ಟ್ ಬ್ಯೂಟಿಫುಲ್ ಕಾಫಿ. ಟೇಸ್ಟ್ ಮಾಡ್ತೀಯಾ? ಛೀ, ನಾನು ಯಾಕೆ ನಿನ್ನೆಂಜಲು ಕುಡಿಲಿ, ನೀನೇ ಕುಡ್ಕೊ. ಏನು ಮಾಡೋಕ್ಕಾಗುತ್ತೆ, ಇಂಥ ಒಳ್ಳೆ ಕಾಫಿ ಕುಡಿಯೋಕ್ಕೂ ಅದೃಷ್ಟ ಮಾಡಿರಬೇಕು. ಆ ಅದೃಷ್ಟ ನಿಮ್ಗಿಲ್ಲ ಬಿಡು. ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಎಂಜಾಯ್ ಎಂಜಾಯ್. ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಒಂದು ಗುಟ್ಕಿದೆ, ಬೇಕಾದ್ರೆ ಹೇಳು, ಕೊಡ್ತೀನಿ. ಕುಡಿಯೋ. ಅದಿ, ನೀ ಆಲ್ರೆಡಿ ಕಾಫಿ ಕುಡಿತಿದ್ಯಾ? ಅಮ್ಮ, ಇದು ನೀನ್ ಮಾಡಿರೋ ಕಾಫಿ ಅಲ್ವಾ? ಇಲ್ಲ ಕಣೋ, ನಾನು ಕಾಫಿ ಮಾಡಿದ್ದೆ ಈಗ. ಮತ್ತಿದು? ನಾನೇ ಮಾಡಿದ್ದು. ಥು 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 ಥು. ಥು, ಅದಕ್ಕೆ ಇಷ್ಟೊಂದು ಕೆಟ್ಟದಾಗಿದೆ. ಮೊದಲೇ ಹೇಳ್ಬೇಕಾನೆ ನೀನ್ ಮಾಡಿರೋ ಕಾಫಿ ಇದು ಅಂತ. ಅದನ್ನ ಮೊದಲನೇ ಸಿಟ್ಟು ಕುಡ್ದಾಗ್ಲೇ ಹೇಳ್ಬೇಕಾಗಿತ್ತು. ಪೂರ್ತಿ ಕುಡಿದು ಮುಗಿಸಿದ್ಮೇಲೆ ಚೆನ್ನಾಗಿದೆ ಅಂದ್ರೇನು, ಚೆನ್ನಾಗಿಲ್ಲ ಅಂದ್ರೇನು. ತಟ್ಟೆಗೆ ಹಾಕೊಂಡ್ಮೇಲೆ ಅನ್ನಕ್ಕೆ, ಕಪ್ಪಿಗೆ ಹಾಕೊಂಡ್ಮೇಲೆ ಕಾಫಿಗೆ ಮರ್ಯಾದೆ ಕೊಡಬೇಕು ಅಂತ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ. ಒಂದೊಂದು ಅಕ್ಕಿ ಮೇಲೂ ತಿನ್ನೋರ ಹೆಸರು, ಹಾಗೆ ಒಂದೊಂದು ಕಾಫಿ ಬೀಜದ ಮೇಲೂ ಕುಡಿಯೋರ ಹೆಸರು ಬರ್ದಿರುತ್ತಂತೆ. ಅದಕ್ಕೆ ನಾನು ಕೊಡ್ತಿರೋ ಮರ್ಯಾದೆ. ತಾವು ಡೈನಿಂಗ್ ಟೇಬಲ್ ಹತ್ರ ಅನ್ನಕ್ಕೆ ಎಷ್ಟು ಮರ್ಯಾದೆ ಕೊಟ್ರಿ ಅಂತ ನಾವು ನೋಡಿದ್ವಿ ಸರ್. ಥು, ಹೋಗೆ, ನಿನ್ನ ಜೊತೆ ಯಾರು ಮಾತಾಡ್ತಾರೆ? ಅಮ್ಮ, ವರ್ಸ್ಟ್ ಕಾಫಿ ಮಾಡ್ಕೊಟ್ಟಿದ್ದು ಕಣಮ್ಮ. ಯಾಕೆ ನೀನು ಕೊಡಮ್ಮ. ಅಮ್ಮ, ಕಾಫಿ ಮಾತ್ರ ಸೂಪರ್ ಆಗಿದೆ, ಬ್ಯೂಟಿಫುಲ್ ಕಾಫಿ. ನೀನ್ ಮಾಡಿರೋ ಕಾಫಿ ಮುಂದೆ ಬೇರೆ ಯಾವುದು ಇಲ್ಲ ಅಮ್ಮ. ಸಾಕ್ಷಾತ್ ಕಾಫಿ ಕರುಣೇಶ್ವರಿನೇ ಕಾಫಿ ಮಾಡಿಕೊಟ್ಟಂಗಿದೆ. ಸರಿ ಕಣೋ, ನೀನ್ ಕಾಫಿ ಕುಡ್ದು ರೆಡಿಯಾಗಿ ತಿಂಡಿಗೆ ಬಾ. ಸರ್, ಯಾರು ಸರ್ ಅದು ಕಾಫಿ ಕರುಣೇಶ್ವರಿ? ಅನ್ನಪೂರ್ಣೇಶ್ವರಿ ಸಿಸ್ಟರ್, ಗಾಡೆಸ್ ಆಫ್ ಕಾಫಿ. ಅಲ್ಲ, ನಾನ್ ಮಾಡಿರೋ ಡಬ್ಬಾ ಕಾಫಿ ಕುಡಿಬೇಕಾದ್ರೆ ಬರ್ತಿದ್ದಿದ್ ಸೌಂಡು ಇವಾಗ ಅದ್ಭುತದ ಕಾಫಿ ಕುಡಿಬೇಕಾದ್ರೆ ಯಾಕೆ ಬರ್ತಿಲ್ವೋ? ಹುಷಾರು ಹುಷಾರು ಹುಷಾರು. ಕಷ್ಟಪಟ್ಟು ಕಾಫಿನ ಸೊರಸೊರಂತ ಏರ್ಸಕ್ ಹೋಗ್ಬೇಡ. ಕಾಫಿ ಜೊತೆಗೆ ನಾಲ್ಗೇನೋ ತಕ್ಕಂತ ಒಳಗಡೆ ಹೋದ್ರೆ ಕಷ್ಟ. ಲೇ ಕುಮುದ, ಲೇ ಕುಮುದ, ಲೇ ಎದ್ದೇಳೆ, ಎದ್ದು ಕಾಫಿ ಗಿಫಿ ಕೊಡ್ಬಾರ್ದಾ? ಓಯ್, ಏನ್ರಿ ನಿಮ್ದು? ಇಲ್ಲಿ ಬಂದ್ರು ನಾನೇ ನಿಮ್ಗೆ ಕಾಫಿ ಮಾಡ್ಕೊಡ್ಬೇಕಾ? ಈ ಮನೇಲಿ ಅದಕ್ಕೆ ಅಂತಾನೆ ಜನ ಇದ್ದಾರೆ. ಸುಮ್ಮನೆ ನೆಮ್ಮದಿಯಾಗಿ ಮಲ್ಗೋಕ್ ಬಿಡಿ. ಚಂದ್ರಿ, ಎದ್ದೇಳೆ, ಬಿಸಿಲು ಬಿದ್ರು ಇನ್ನೂ ಮಲ್ಗೆ ಇದೆಯಾ? ಅಮ್ಮ, ಅಪ್ಪ ನಿಂಗೆ ಎಬ್ಸಿ ನಿನ್ ನಿದ್ದೆ ಹಾಳಾಯ್ತಂತ ಹೊಟ್ಟೆ ಉರಿ ನಿಂಗೆ. ಅದಕ್ಕೆ ನಾನು ಎಬ್ಬಿಸ್ತಿದ್ಯಾ. ನಾನು ಇನ್ನೂ ಸ್ವಲ್ಪ ಮಲ್ಕೋಬೇಕು. ಹೋಗಮ್ಮ.
ಈ ಹಾಸಿಗೆ ನೋಡು ಎಷ್ಟು ಸಾಫ್ಟ್ ಆಗಿದೆ. ಈ ರಗ್ ನೋಡು, ಅಬ್ಬಬ್ಬಾ ಸಿಲ್ಕಿ ಸಿಲ್ಕಿ. ನಾನು ಇನ್ನೂ ಸ್ವಲ್ಪ ಮಾಡ್ಕೋಬೇಕು. ಈಗ ಮರ್ಯಾದೆಯಿಂದ ಎದ್ರೆ ಸರಿ, ಇಲ್ಲಾಂದ್ರೆ ಬಿಸಿ ಬಿಸಿ ನೀರು ತಂದು ತಲೆ ಮೇಲೆ ಸುರಿದ್ ಬಿಡ್ತೀನಿ. ಅಪ್ಪ ಅಪ್ಪ ಇಲ್ಲ ಗೆಪ್ಪ ಇಲ್ಲ, ಎದಳ ಮೇಲೆ ಕುಮದ ಎದಳೆ. ಬೆಳಗ್ಗೆ ಬೆಳಗ್ಗೆ ಒಂದು ತೊಟ್ಟು ಕಾಫಿ ಒಳಗೆ ಬೀಳಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಇಲ್ಲಿ ಯಾರನ್ನಪ್ಪ ಕೇಳೋದು? ಕಾಫಿ ತಗೊಳ್ಳಿ. ಕರೆಕ್ಟ್ ಟೈಮಿಗೆ ಬಂದೆ ನೋಡು. ನಿದ್ದೆ ಆಯ್ತಾ? ಓ, ಎಲ್ರೂ ಇಲ್ಲೇ ಬಂದ್ರಾ? ಒಳ್ಳೇದಾಯ್ತು, ತಗೊಳ್ಳಿ. ಎಲ್ರಿಗೂ ನಿದ್ದೆ ಚೆನ್ನಾಗಾಯ್ತಾ? ಮೂಕಣೆ ಲಕ್ಷ್ಮಿ, ಈ ವೇಳನೆ ಕಾಫಿ ಯಾರನ್ನ ಕೇಳೋದಪ್ಪ ಅನ್ಕೋತಿದ್ದೆ, ಅಷ್ಟರೊಳಗೆ ನೀನೇ ತಂದೆ. ಅಮ್ಮ ತಗೋ. ನಿದ್ದೆ ಆಯ್ತಮ್ಮ? ಚೆನ್ನಾಗಾಯ್ತು. ಅದ್ಯಾಕದ್ಕೆ ಹಂಗೆ ನಾಚ್ಕೋತಾ ಇದ್ದೀರಾ? ಅದು ನನಗೊಂದು ಕನಸು ಬಿದ್ದಿತ್ತು. 3 ಮಕ್ಳಾದ್ಮೇಲೂ ನಾಚ್ಕೊಳಂತ ಕನ್ಸ? ಅದ್ಯಾವ್ದದ್ಕೆ? ಹೂಗೆ ಕುಂದ, ಅದು ಆ ಥರ ಕನಸಲ್ಲ, ಇದೊಂಥರ ಬೇರೆ ಥರ ಕನಸು. ಏನು ನಳಿನಿ ಅದು? ನಾನು ಹೇಳ್ತೀನಿ, ಆದರೆ ನೀವೆಲ್ಲ ಯಾರು ನನ್ನ ಬೈಬಾರ್ದು. ಏನು ಬೈದ ತಕ್ಷಣ ಭಾಳ ಬೇಜಾರು ಮಾಡ್ಕೊಳ್ಳೋಳ್ತಾರ. ಅದೇನಂತ ಹೇಳು. ನೀವು ಸುಮ್ಮನಿರ್ರಿ. ಅದಕ್ಕೆ ನೀವು ಹೇಳಿ, ಅದೇನು ಕನಸು ಅಂತ. ಅದು ನನ್ನ ಕನಸಲ್ಲಿ ದಕ್ಷಿಣಾಭಿಮುಖವಾಗಿ ರಾಮನಗರ ಬೆಟ್ಟದವರೆಗೆ